ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಹೆಲ್ತ್ ಅಪ್ಡೇಟ್ನ ತೊಗೊಂಬಂದಿದ್ದೀನಿ. ಸೊ ಯಾರ್ದು ಅಂತ ನೋಡೋದಾದರೆ ಸದ್ಗುರು ಅವ್ರದ್ದು. ಸೊ ನಮ್ಮ ಇಂಡಿಯಾದಲ್ಲಿ ಎಷ್ಟು ಫೇಮಸ್ ಆಗಿದ್ದಾರೆ ಸದ್ಗುರು ಅವರು. ಸೊ ಅವರ ಹೆಲ್ತ್ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಮೊನ್ನೆ ಅಷ್ಟೇ ಮಹಾಶಿವರಾತ್ರಿ ದಿನ ನಾವು ಇಶಾ ಫೌಂಡೇಶನ್ಸಲ್ಲಿ ಸದ್ಗುರು ಅವ್ರನ್ನ ನೋಡಿದ್ವಿ. ಸೊ ತಮಿಳುನಾಡು ಕೋಯಂಬತ್ತೂರಲ್ಲಿ ಇರುವಂಥ ಇಶಾ ಫೌಂಡೇಶನಲ್ಲಿ ಅವರು ಕಂಡಿದ್ರು. ಇಡೀ ರಾತ್ರಿ ಜಾಗರಣೆ ಕೂಡ ಮಾಡಿ ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಎಲ್ಲರಿಗೂ. ಮತ್ತು ಅವರ ಮೆಡಿಟೇಷನ್ ವೀಡಿಯೋಸ್ ಆಗಿರಲಿ, ಸ್ಪಿರಿಚುವಲ್ ವೀಡಿಯೋಸ್ ಆಗಿರಲಿ, ನಾವು ನೋಡಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಎಷ್ಟು ಸ್ಪಿರಿಚುಯಾಲಿಟಿನ ಅವರು ಸ್ಪ್ರೆಡ್ ಮಾಡ್ತಿರ್ತಾರೆ ಅಂತ. ಸೊ ಇವಾಗ ಅವ್ರಿಗೆ ಏನಾಗಿದೆ ಏನು ಅಂತ ನೋಡೋದಾದರೆ, ಸೊ ನಿನ್ನೆ ಒಂದು ಪೋಸ್ಟ್ ಬರುತ್ತೆ. ಸೊ ಆ ಪೋಸ್ಟಲ್ಲಿ ಸದ್ಗುರು ಅವರು ಮಾತಾಡಿದ್ದಾರೆ. ಸೊ ಇವಾಗ ಅವರು ಪ್ರೆಸೆಂಟಾಗಿ ಡೆಲ್ಲಿಯಲ್ಲಿರುವಂಥ ಅಪೋಲೋ ಹಾಸ್ಪಿಟಲಲ್ಲಿ ಇದ್ದಾರೆ. ಸೊ ಅಲ್ಲಿ ಅವ್ರಿಗೆ ನ್ಯೂರೋ ಸರ್ಜರಿಸ್ಟ್ ಎಲ್ಲ ಇವಾಗ ಆಪ್ರೇಷನ್ ಮಾಡಿದ್ದಾರೆ. ಏನಾಗಿದೆ ಏನು ಅಂತ ಹೇಳ್ತೀನಿ. ಸೊ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರದ ಅಪ್ಡೇಟ್ಸ್ ವಿಡಿಯೋ ಎಲ್ಲ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಅಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಫಸ್ಟ್ ಒಂದು 4 ವಾರಗಳಿಂದನೂ ಸದ್ಗುರು ಅವರಿಗೆ ತುಂಬಾ ಹೆಡ್ಏಕ್ ಬರ್ತಿತ್ತಂತೆ. ಅಂದರೆ ನಾವು ನಾರ್ಮಲಿ ಹೆಡ್ಏಕ್ ಬರುತ್ತಲ್ಲ ಆ ಥರ ಅಲ್ಲ, ತುಂಬ ಎಕ್ಸ್ಟ್ರೀಮ್ ಪೇನ್ಸಲ್ಲಿ ಹೆಡ್ಏಕ್ ಬರುತ್ತಂತೆ. ಬಟ್ ಆದರೂ ಕೂಡ ಅವರು ಪೇನ್ ಕಿಲ್ಲರ್ಸ್ನೆಲ್ಲ ತೊಗೊಂಡು ಇದೇ ಥರ ಬರ್ತಾ ಇದ್ದಾರಂತೆ. ಮಾಮೂಲಿ ಹೆಡ್ಏಕ್ ಅಂತಲೇ ಅವ್ರು ಅಂದ್ಕೊಂಡಿದ್ದು. ಸೊ ಆದರೆ 15th ಮಾರ್ಚಿಗೆ ಅವರ ಒಂದು ರಿಪೋರ್ಟ್ ಬರುತ್ತೆ. ಅವರು MRI ಏನು ಮಾಡ್ತಿರ್ತಾರೆ. ಸೊ ಆ MRIನ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ಏನಿರುತ್ತೆ ಅಂತಂದರೆ ಅವರ ಬ್ರೈನಲ್ಲಿ ತುಂಬಾ ಬ್ಲಡ್ ಕ್ಲಾಟ್ ಆಗ್ತಾ ಇದೆ ಅಂತ. ಸೊ ಅಂದರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಲ್ಲಿ. ಸೊ ಅದು ಆ ರಿಪೋರ್ಟಲ್ಲಿ ಬರುತ್ತೆ. ಬಟ್ ಆದರೂ ಕೂಡ ಅದು ಅವ್ರ ಮುಂದೆ ಏನು ಕಮಿಟ್ಮೆಂಟ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಯಾವ್ಯಾವ ಶೋಗೆ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದೆಲ್ಲ ಆಲ್ರೆಡಿ ಪ್ರೀ ಶೆಡ್ಯೂಲ್ ಆಗಿರುತ್ತೆ. ಸೊ ಆ ಶೆಡ್ಯೂಲ್ನೆಲ್ಲ ಅವ್ರಿಗೆ ಬ್ರೇಕ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಆ ಪೇಯ್ನೆಲ್ಲ ಇಟ್ಕೊಂಡು ಕೂಡ ಅವರು ನಮ್ಮ ಇಂಡಿಯಾದಲ್ಲಿ ಒಂದೊಂದು ಶೋನ ನಡೆಯುತ್ತೆ, ಇನ್ 2 days ಇಂಡಿಯಾ ಕಾನ್ಕ್ಲೇವ್ ಅಂತ. ಆ ಒಂದು ಈವೆಂಟ್ನ ಕೂಡ ಅವರು ಮಿಸ್ ಮಾಡೋದಿಲ್ಲ. ಆ ಪೇಯ್ನಲ್ಲೇ ಒಂದಿಷ್ಟು ಪೇಯ್ನ್ ಕಿಲ್ಲರ್ಸ್ನೆಲ್ಲ ತೊಗೊಂಡು ಅವರು ಹೋಗಿದ್ದಾರಂತೆ. ಸೊ ಅದಾದಮೇಲೆ 17ನೇ ತಾರೀಕು ಬೆಳಿಗ್ಗೆ ಅವರಿಗೆ ತುಂಬಾ ಎಕ್ಸ್ಟ್ರೀಮ್ ಪೇಯ್ನ್ ಸ್ಟಾರ್ಟ್ ಆಗಿ ಅವರಿಗೆ ತಡೆಯೋಕ್ಕೆ ಆಗಲಿಲ್ದಂಗೆ ಅವರು ಮತ್ತು ಈಗ ಡೆಲ್ಲಿಯಲ್ಲಿ ಇರುವಂಥ ಹಾಸ್ಪಿಟಲ್ಗೆ, ಅಪೋಲೋ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಡ್ಮಿಟ್ ಆಗ್ತಾರೆ. ಸೊ ಅಲ್ಲಿ ಅವರು ಒಂದು ಆಪ್ರೇಷನ್ ಆಗುತ್ತೆ. ಅವರಿಗೆ ಆಪ್ರೇಷನ್ ಆದಮೇಲೆ ಇವಾಗ ಪರವಾಗಿಲ್ಲ, ತುಂಬಾ ಚೆನ್ನಾಗಿದ್ದಾರೆ, ತುಂಬ ಬೇಗ ರಿಕವರಿ ಆಗ್ತಾ ಇದ್ದಾರೆ ಅಂತ ಇವಾಗ ಡಾಕ್ಟರ್ಸ್ ಎಲ್ಲ ಹೇಳ್ತಿದ್ದಾರೆ. ಬಟ್ ಅವರು ಅಲ್ಲಿ ಹೋದಂಥ ಟೈಮಲ್ಲಿ ಬ್ರೈನ್ ಹತ್ರ ಫುಲ್ ಸ್ವೆಲ್ ಆಗಿತ್ತು. ಅಂದರೆ ಫುಲ್ ಊದ್ಕೊಂಡಿರೋ ಥರ ಆಗಿ, ಮೊದಲೇ ಅಲ್ಲಿ ಬ್ಲಡ್ ಕ್ಲಾಟ್ ಎಲ್ಲ ಜಾಸ್ತಿ ಆಗಿರುತ್ತಲ್ಲ, ಸೊ ಆ ಕಾರಣದಿಂದ ಅವ್ರಿಗೆ ಸ್ವೆಲ್ ಆಗಿತ್ತಂತೆ ಅಲ್ಲಿ ಜಾಸ್ತಿ. ಸೊ ಇವಾಗ ಅವರು ಆಪ್ರೇಷನ್ ಎಲ್ಲ ಆಗಿದೆ. ಡಾಕ್ಟರ್ಸೇ ಎಲ್ಲರೂ ಹೇಳ್ತಿರ್ತಾರಂತೆ, ನಾವೇನು ಟ್ರೀಟ್ಮೆಂಟ್ ಕೊಡಲಿದ್ದಂಗೆ ನೀವು ಬೇಗನೆ ರಿಕವರಿ ಆಗ್ತಿದ್ದೀರಾ ಅಂತ. ಅಂದರೆ ಆಪ್ರೇಷನ್ ಎಲ್ಲ ಆಗಿದೆ, ಆಪ್ರೇಷನ್ ಆದಮೇಲೆ ಕೂಡ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಆ ಥರ ಎಲ್ಲ ಕೊಡಲಿಲ್ದಂಗೆ ನೀವು ಬೇಗ ಆಗ್ತಾ ಇದ್ದೀರಾ, ಅಂದರೆ ಕೊಡ್ತಾ ಇರ್ತಾರೆ ಖಂಡಿತವಾಗ್ಲೂ. ಬಟ್ ಆದರೂ ನಿಮ್ಮ ರಿಕವರಿ ತುಂಬ ಫಾಸ್ಟ್ ಇದೆ ಅಂತ ಅಲ್ಲಿ ಡಾಕ್ಟರ್ಸೇ ಹೇಳ್ತಿರ್ತಾರಂತೆ. ಸೊ ಸದ್ಗುರು ಅವರು ಕೂಡ ಅಷ್ಟೇ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಆ ವಿಡಿಯೋದಲ್ಲಿ ಅವರು ಕೂಡ ಹೇಳಿದ್ದಾರೆ, ಇವಾಗ ಪ್ರೆಸೆಂಟಾಗಿ ಡೆಲ್ಲಿ ಹಾಸ್ಪಿಟಲಲ್ಲಿ ಇದ್ದೀನಿ, ಅಪೋಲೋದಲ್ಲಿ. ಮತ್ತು ಅಲ್ಲಿರುವಂಥ ನ್ಯೂರಾಲಜಿಸ್ಟ್ ಕೂಡ ಅಷ್ಟೇ, ಎಲ್ಲರೂ ನನ್ನ ಬ್ರೈನಲ್ಲಿ ಏನೋ ಆಗಿದೆ ಅಂತ ನನ್ನ ಸ್ಕ್ಯಾಲ್ಪ್ನ ಎಲ್ಲ ತೆಗೆದು ಆಪ್ರೇಷನ್ ಮಾಡಿದ್ರು. ಸ್ಕ್ಯಾಲ್ಪ್ನ ತೆಗೆದಾಗ ಏನೂ ಸಿಗಲಿಲ್ಲ ಅವರಿಗೆ. ಸೊ ಅದಕ್ಕೋಸ್ಕರ ಮತ್ತೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ ಜೋಕ್ ವೇಲಿ ಅವ್ರು ಹೇಳ್ತಿರ್ತಾರೆ. ಸೊ ಇದು ಒಂದು ಸದ್ಗುರು ಅವರ ಅಪ್ಡೇಟ್ ಆಗಿತ್ತು. ಸೊ ಸಾಕಷ್ಟು ಜನ ಅವರ ಒಂದು ಏನು ಈ ಪೋಸ್ಟ್ ಹಾಕಿದ್ರು, ಆಲ್ಮೋಸ್ಟ್ 80,000 ಜನ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ, ಗೆಟ್ ವೆಲ್ ಸೂನ್ ಅಂತ. ಸೊ ನಮ್ಮ ವೀಡಿಯೋಯಿಂದ ಕೂಡ ಅಷ್ಟೇ ನಾವು ಅದನ್ನೇ ತಿಳಿಸೋಣ, ಬೇಗ ಹುಷಾರಾಗಿ ಬರಲಿ ಅವರು. ಸೊ ಖಂಡಿತವಾಗ್ಲೂ ಇವಾಗ ತುಂಬ ಬೇಗ ರಿಕವರಿ ಆಗ್ತಾ ಇದ್ದಾರೆ. ಇದೇ ಥರ ರಿಕವರಿ ಆಗಲಿ ಸೊ ಅಂತ ನಾವು ಕೂಡ ನಮ್ಮ ವೀಡಿಯೋಯಿಂದ ತಿಳಿಸೋಣ. ಸೊ ಇದೇ ಥರದ ಎಲ್ಲ ಅಪ್ಡೇಟ್ಸ್ ವೀಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಇನ್ಮೇಲಿಂದ ನನ್ನ ಚಾನಲಲ್ಲಿ IPL ಕಂಟೆಂಟ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.